ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತೂರ್. ನಾನು ಅಡಿಷನಲ್ ಡೈರೆಕ್ಟರ್ ಆಫ್ ಮೆಡಿಕಲ್ ಆಂಕಾಲಜಿ, ಫೋರ್ಟಿಸ್ ಆಸ್ಪತ್ರೆ, ಬನ್ನಿಘಟ್ಟ ರೋಡ್. ಸೊ ನಾನು ಇವತ್ತಿನ ದಿನ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಅಂದರೆ 25 ವರ್ಷದಿಂದ 45-50 ವರ್ಷ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಆಗಬಹುದಾ ಅನ್ನೋ ಪ್ರಶ್ನೆ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಖಂಡಿತ ಹೌದು, ಈ ವಯಸ್ಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಬ್ರೆಸ್ಟ್ ಕ್ಯಾನ್ಸರ್ನ ನಾವು ನೋಡ್ತಾ ಇದ್ವಿ. ಕಾರಣ ಇಷ್ಟೇ, ಅದಕ್ಕೆ ಜೆನೆಟಿಕ್ ಅಥವಾ ಅನುವಂಶೀಯ ಕಾರಣಗಳಿರ್ಬೋದು, ಅಥವಾ ನಾವು ಸೇವಿಸುವಂಥ ಆಹಾರ ಅಥವಾ ಗಾಳಿ ಇರ್ಬೋದು. ಇವುಗಳಲ್ಲೆಲ್ಲ ಏನು ಪೊಲ್ಯೂಷನ್ ಅಂತ ಏನಿದೆ, ಪರಿಸರ ಮಾಲಿನ್ಯಗಳು, ಇವುಗಳಿಂದ ಕಾರಣ ಇರ್ಬೋದು. ಸೊ ಹಾಗಾಗಿ 25ರಿಂದ ಹಿಡಿದು 50 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಅವರು ಅದು ಸ್ಕ್ರೀನಿಂಗ್ ಮೆಥಡ್ ಅಂತ ಹೇಳಿದರೆ ಮ್ಯಾಮೋಗ್ರಾಮ್ ಅನ್ನೋದು ಇವ್ರಿಗೆ ಸಾಧಾರಣ ಮಾಡೋದಿಲ್ಲ. ಹಾಗಾಗಿ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಅವರೇ ಸ್ವತಃ ಕನ್ನಡಿ ಮುಂದೆ ನಿಂತ್ಕೊಂಡು ತಿಂಗಳಿಗೊಂದು ಸಾರಿ ಅವರ ಸ್ತನಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಅದು ಹೇಗೆ ಮಾಡಬೇಕು ಅಂತ ನಾವು ಇಲ್ಲಿ ಒಂದು ವಿಡಿಯೋ ಲಿಂಕ್ ಕಳಿಸ್ತೇವೆ, ವಿಡಿಯೋನೆಲ್ಲ ತೋರಿಸ್ತೇವೆ. ಅದನ್ನು ನೋಡಿಕೊಂಡು ದಯವಿಟ್ಟು ಈ ವಯಸ್ಸಿನ ಮಕ್ಕಳೆಲ್ಲರೂ ಅದನ್ನು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು. ಅಂದರೆ ಸ್ವತಃ ಅವರೇ ಸ್ತನದ ಪರೀಕ್ಷೆಗಳನ್ನು ಮಾಡ್ಕೊಳ್ಬೇಕು. ಮತ್ತು ಇದ್ರ ಬಗ್ಗೆ ಹೆದರ್ಕೊಳ್ಬಾರ್ದು, ಜಸ್ಟ್ ಅವೇರ್ನೆಸ್ ಬಹಳ ಮುಖ್ಯ. ಸೊ ಹಾಗಾಗಿ ಏನಾದರೂ ಗಂಟುಗಳು ಕಂಡು ಬಂದಲ್ಲಿ ಅದನ್ನು ತಕ್ಷಣ ನಮ್ಮ ಆಂಕಾಲಜಿಸ್ಟ್ ಹತ್ರ ಅಥವಾ ಬ್ರೆಸ್ಟ್ ಸರ್ಜನ್ಸ್ ಹತ್ರ ಅಥವಾ ಜನರಲ್ ಸರ್ಜನ್ಸ್ ಹತ್ರ ತೋರಿಸ್ಕೊಂಡು ಅದನ್ನು ಫರ್ದರ್ ಇವ್ಯಾಲ್ಯೂಯೇಷನ್ ಅಂದರೆ ಫರ್ದರ್ ಟೆಸ್ಟು, ಒಂದು ಅಲ್ಟ್ರಾಸೌಂಡ್ ಬ್ರೆಸ್ಟು ಅಥವಾ MRI ಬ್ರೆಸ್ಟ್ ಅಂತ ಹೇಳ್ತೀವಿ, ಅಥವಾ ನೀಡಲ್ ಟೆಸ್ಟ್ FNAC ಅಂತ ಹೇಳ್ತೀವಿ, ಇದನ್ನೆಲ್ಲ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಈ ವಯಸ್ಸಿನ ಹೆಣ್ಮಕ್ಳು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ನಮಗೇನು ಬರೋದಿಲ್ಲ, ಆ ಥರ ಕಾಯಿಲೆಗಳೆಲ್ಲ ಏನು ಇರೋದಿಲ್ಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ತುಂಬ ಜಾಸ್ತಿ ಆದ ನಂತರ ಬರೋದೆಲ್ಲ ನಾವು ನೋಡಿದ್ದೀವಿ. ಹಾಗಾಗಿ 25 ವಯಸ್ಸಿಂದ ಶುರು ಮಾಡಿ 45-50 ವರ್ಷವರೆಗಿನ ಹೆಣ್ಮಕ್ಳು ಬಹಳ ಜಾಗೃತರಾಗಿರಬೇಕು. ಇದು ನಮ್ಮೆಲ್ಲರ ಬಯಕೆ. ಥ್ಯಾಂಕ್ ಯು.